ಇವತ್ತು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಕರಾವಳಿಯ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಪೂಜಾ ಸಮಯದಲ್ಲೂ ಕೂಡ ಒಂದಷ್ಟು ಬದಲಾವಣೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ನಾನೀಗ ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನವಾದಂಥ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಇದ್ದೇನೆ. ಆ ಕದ್ರಿ ದೇವಸ್ಥಾನದಲ್ಲೂ ಕೂಡ ಒಂದಷ್ಟು ಪೂಜಾ ಸಮಯದಲ್ಲಿ ಬದಲಾವಣೆ ಇದೆ. ಈಗ ಸದ್ಯ ಭಕ್ತರು ಬಂದು ದೇವರ ದರ್ಶನ ಪಡಿತಾ ಇದ್ದಾರೆ. ಆದರೆ ಏನು 11 ಗಂಟೆ ನಂತರ ಯಾವುದೇ ರೀತಿಯಾದಂಥ ಸೇವೆ ಇರೋದಿಲ್ಲ. ಸುಮಾರು 12 ಗಂಟೆ ಹೊತ್ತಿಗೆ ದೇವಸ್ಥಾನದ ಬಾಗಿಲನ್ನು ಕೂಡ ಹಾಕಲಾಗುತ್ತೆ. ಆ ಬಳಿಕ ಭಕ್ತರಿಗೂ ಕೂಡ ಪ್ರವೇಶ ಇರುವುದಿಲ್ಲ. 4 ಗಂಟೆವರೆಗೂ ಕೂಡ ದೇಗುಲದ ಬಾಗಿಲನ್ನು ಮುಚ್ಚಲಾಗುತ್ತೆ. 4 ಗಂಟೆಯ ಬಳಿಕ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ. ಆದರೆ ಸೇವೆಗಳು ಆರಂಭ ಆಗುವುದು 7:30 ನಂತರ. ಅಂದರೆ ರಾತ್ರಿ 7:30 ನಂತರ ಎಂದಿನಂತೆ ಆ ದೇವರ ದರ್ಶನ ಮತ್ತು ಸೇವೆಗಳು ಕೂಡ ಆರಂಭ ಆಗುತ್ತೆ. ಇದರ ಜೊತೆಗೆ ಬೇರೆ ಬೇರೆ ಅಂದರೆ ಕರಾವಳಿಯ ಬೇರೆ ಬೇರೆ ದೇವಸ್ಥಾನಗಳ ಪೂಜಾ ಸಮಯದಲ್ಲೂ ಕೂಡ ಬದಲಾವಣೆ ಆಗಿರುವಂಥದ್ದು. ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದಲ್ಲೂ ಕೂಡ ಮಧ್ಯಾಹ್ನ 1:30ರವರೆಗೆ ಮಂಜುನಾಥೇಶ್ವರನ ದರ್ಶನಕ್ಕೆ ಅವಕಾಶ ಇದೆ. ಬಳಿಕ ದೇವಸ್ಥಾನದ ಬಾಗಿಲನ್ನು ಹಾಕಲಾಗುತ್ತೆ. 7:30ರವರೆಗೆ ಅಂದರೆ ರಾತ್ರಿ 7:30ರವರೆಗೂ ಕೂಡ ದೇಗುಲದ ಬಾಗಿಲಿರುತ್ತೆ. ಆ ಬಳಿಕ ಎಂದಿನಂತೆ ದರ್ಶನ ಸೇವೆ ಕೂಡ ಆಗುತ್ತೆ. ಅಂದರೆ ಮಂಜುನಾಥನ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಜೊತೆಗೆ ಕದ್ರಿ ಜೊತೆಗೆ ಕಟೀಲು ದೇವಸ್ಥಾನಗಳಲ್ಲೂ ಕೂಡ ದೇವಸ್ಥಾನದ ಏನು ಸಮಯದಲ್ಲಿ ಒಂದಷ್ಟು ಬದಲಾವಣೆ ಆಗಲಿದೆ. ಅದರ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ ಅಲ್ಲೂ ಕೂಡ ಇವತ್ತು ಯಾವುದೇ ರೀತಿಯಾದಂಥ ಸರ್ಪ ಸಂಸ್ಕಾರ ಸೇವೆ ಕೂಡ ಇರುವುದಿಲ್ಲ. ಜೊತೆಗೆ ಇತರ ಯಾವುದೇ ಸೇವೆಗಳಿಗೂ ಕೂಡ ಇವತ್ತು ಅವಕಾಶ ಇರೋದಿಲ್ಲ. ಮಧ್ಯಾಹ್ನದ ಏನು ಭೋಜನ ಕೂಡ ಅಲ್ಲಿ ಇರೋದಿಲ್ಲ. ಅದರ ಜೊತೆಗೆ ಏನು ಬೆಳಗ್ಗೆ 9 ಗಂಟೆಗೆ ಅಲ್ಲಿ ಬಾಗಿಲು ಹಾಕಿದರೆ ಸಂಜೆ 7 ಗಂಟೆವರೆಗೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಾಗಿಲನ್ನು ಹಾಕಲಾಗುತ್ತೆ. ಒಟ್ಟಿನಲ್ಲಿ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಕರಾವಳಿಯ ವಿವಿಧ ದೇವಸ್ಥಾನಗಳಲ್ಲೂ ಕೂಡ ಇವತ್ತು ದೇವರ ದರ್ಶನ ಮತ್ತು ಸೇವೆಯ ಅವಧಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಕೂಡ ಮಾಡಿಕೊಳ್ಳಾಗ್ತಾ ಇದೆ. ರಾತ್ರಿ 7 ಗಂಟೆ ನಂತರವೇ ಹೆಚ್ಚಿನ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೆ ಮತ್ತು ಏನು ಸೇವೆಗಳಿಗೆ ಅವಕಾಶ ಇರೋದು. ಅಷ್ಟರವರೆಗೂ ಕೂಡ ಯಾವುದೇ ರೀತಿಯಾದಂಥ ಸೇವೆಗಳು ಇರೋದಿಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇವತ್ತು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಕರಾವಳಿಯ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಪೂಜಾ ಸಮಯದಲ್ಲೂ ಕೂಡ ಒಂದಷ್ಟು ಬದಲಾವಣೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ನಾನೀಗ ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನವಾದಂಥ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಇದ್ದೇನೆ. ಕದ್ರಿ ದೇವಸ್ಥಾನದಲ್ಲೂ ಕೂಡ ಒಂದಷ್ಟು ಪೂಜಾ ಸಮಯದಲ್ಲಿ ಬದಲಾವಣೆ ಇದೆ. ಈಗ ಸದ್ಯ ಭಕ್ತರು ಬಂದು ದೇವರ ದರ್ಶನ ಪಡಿತಾ ಇದ್ದಾರೆ. ಆದರೆ ಏನು 11 ಗಂಟೆ ನಂತರ ಯಾವುದೇ ರೀತಿಯಾದಂಥ ಸೇವೆ ಇರೋದಿಲ್ಲ. ಸುಮಾರು 12 ಗಂಟೆ ಹೊತ್ತಿಗೆ ದೇವಸ್ಥಾನದ ಬಾಗಿಲನ್ನು ಕೂಡ ಹಾಕಲಾಗುತ್ತೆ. ಆ ಬಳಿಕ ಭಕ್ತರಿಗೂ ಕೂಡ ಪ್ರವೇಶ ಇರುವುದಿಲ್ಲ. 4 ಗಂಟೆವರೆಗೂ ಕೂಡ ದೇಗುಲದ ಬಾಗಿಲನ್ನು ಮುಚ್ಚಲಾಗುತ್ತೆ. 4 ಗಂಟೆಯ ಬಳಿಕ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ. ಆದರೆ ಸೇವೆಗಳು ಆರಂಭ ಆಗುವುದು 7:30 ನಂತರ. ಅಂದರೆ ರಾತ್ರಿ 7:30 ನಂತರ ಎಂದಿನಂತೆ ಆ ದೇವರ ದರ್ಶನ ಮತ್ತು ಸೇವೆಗಳು ಕೂಡ ಆರಂಭ ಆಗುತ್ತೆ. ಇದರ ಜೊತೆಗೆ ಬೇರೆ ಬೇರೆ ಅಂದರೆ ಕರಾವಳಿಯ ಬೇರೆ ಬೇರೆ ದೇವಸ್ಥಾನಗಳ ಪೂಜಾ ಸಮಯದಲ್ಲೂ ಕೂಡ ಬದಲಾವಣೆ ಆಗಿರುವಂಥದ್ದು. ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದಲ್ಲೂ ಕೂಡ ಮಧ್ಯಾಹ್ನ 1:30ರವರೆಗೆ ಮಂಜುನಾಥೇಶ್ವರನ ದರ್ಶನಕ್ಕೆ ಅವಕಾಶ ಇದೆ. ಬಳಿಕ ದೇವಸ್ಥಾನದ ಬಾಗಿಲನ್ನು ಹಾಕಲಾಗುತ್ತೆ. 7:30ರವರೆಗೆ ಅಂದರೆ ರಾತ್ರಿ 7:30ರವರೆಗೂ ಕೂಡ ದೇಗುಲದ ಬಾಗಿಲಿರುತ್ತೆ. ಆ ಬಳಿಕ ಎಂದಿನಂತೆ ದರ್ಶನ ಸೇವೆ ಕೂಡ ಆಗುತ್ತೆ. ಅಂದರೆ ಮಂಜುನಾಥನ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಜೊತೆಗೆ ಕದ್ರಿ ಜೊತೆಗೆ ಕಟೀಲು ದೇವಸ್ಥಾನಗಳಲ್ಲೂ ಕೂಡ ದೇವಸ್ಥಾನದ ಏನು ಸಮಯದಲ್ಲಿ ಒಂದಷ್ಟು ಬದಲಾವಣೆ ಆಗಲಿದೆ. ಅದರ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ ಅಲ್ಲೂ ಕೂಡ ಇವತ್ತು ಯಾವುದೇ ರೀತಿಯಾದಂಥ ಸರ್ಪ ಸಂಸ್ಕಾರ ಸೇವೆ ಕೂಡ ಇರುವುದಿಲ್ಲ. ಜೊತೆಗೆ ಇತರ ಯಾವುದೇ ಸೇವೆಗಳಿಗೂ ಕೂಡ ಇವತ್ತು ಅವಕಾಶ ಇರೋದಿಲ್ಲ. ಮಧ್ಯಾಹ್ನದ ಏನು ಭೋಜನ ಕೂಡ ಅಲ್ಲಿ ಇರೋದಿಲ್ಲ. ಅದರ ಜೊತೆಗೆ ಏನು ಬೆಳಗ್ಗೆ 9 ಗಂಟೆಗೆ ಅಲ್ಲಿ ಬಾಗಿಲು ಹಾಕಿದರೆ ಸಂಜೆ 7 ಗಂಟೆವರೆಗೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಾಗಿಲನ್ನು ಹಾಕಲಾಗುತ್ತೆ. ಒಟ್ಟಿನಲ್ಲಿ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಕರಾವಳಿಯ ವಿವಿಧ ದೇವಸ್ಥಾನಗಳಲ್ಲೂ ಕೂಡ ಇವತ್ತು ದೇವರ ದರ್ಶನ ಮತ್ತು ಸೇವೆಯ ಅವಧಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಕೂಡ ಮಾಡಿಕೊಳ್ಳಾಗ್ತಾ ಇದೆ. ರಾತ್ರಿ 7 ಗಂಟೆ ನಂತರವೇ ಹೆಚ್ಚಿನ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೆ ಮತ್ತು ಏನು ಸೇವೆಗಳಿಗೆ ಅವಕಾಶ ಇರೋದು. ಅಷ್ಟರವರೆಗೂ ಕೂಡ ಯಾವುದೇ ರೀತಿಯಾದಂಥ ಸೇವೆಗಳು ಇರೋದಿಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಇವತ್ತು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಕರಾವಳಿಯ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಪೂಜಾ ಸಮಯದಲ್ಲೂ ಕೂಡ ಒಂದಷ್ಟು ಬದಲಾವಣೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ನಾನೀಗ ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನವಾದಂಥ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಇದ್ದೇನೆ. ಆ ಕದ್ರಿ ದೇವಸ್ಥಾನದಲ್ಲೂ ಕೂಡ ಒಂದಷ್ಟು ಪೂಜಾ ಸಮಯದಲ್ಲಿ ಬದಲಾವಣೆ ಇದೆ. ಈಗ ಸದ್ಯ ಭಕ್ತರು ಬಂದು ದೇವರ ದರ್ಶನ ಪಡಿತಾ ಇದ್ದಾರೆ. ಆದರೆ ಏನು 11 ಗಂಟೆ ನಂತರ ಯಾವುದೇ ರೀತಿಯಾದಂಥ ಸೇವೆ ಇರೋದಿಲ್ಲ. ಸುಮಾರು 12 ಗಂಟೆ ಹೊತ್ತಿಗೆ ದೇವಸ್ಥಾನದ ಬಾಗಿಲನ್ನು ಕೂಡ ಹಾಕಲಾಗುತ್ತೆ. ಆ ಬಳಿಕ ಭಕ್ತರಿಗೂ ಕೂಡ ಪ್ರವೇಶ ಇರುವುದಿಲ್ಲ. 4 ಗಂಟೆವರೆಗೂ ಕೂಡ ದೇಗುಲದ ಬಾಗಿಲನ್ನು ಮುಚ್ಚಲಾಗುತ್ತೆ. 4 ಗಂಟೆಯ ಬಳಿಕ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ. ಆದರೆ ಸೇವೆಗಳು ಆರಂಭ ಆಗುವುದು 7:30 ನಂತರ, ಅಂದರೆ ರಾತ್ರಿ 7:30 ನಂತರ ಎಂದಿನಂತೆ ಆ ದೇವರ ದರ್ಶನ ಮತ್ತು ಸೇವೆಗಳು ಕೂಡ ಆರಂಭ ಆಗುತ್ತೆ. ಇದರ ಜೊತೆಗೆ ಬೇರೆ ಬೇರೆ, ಅಂದರೆ ಕರಾವಳಿಯ ಬೇರೆ ಬೇರೆ ದೇವಸ್ಥಾನಗಳ ಪೂಜಾ ಸಮಯದಲ್ಲೂ ಕೂಡ ಬದಲಾವಣೆ ಆಗಿರುವಂಥದ್ದು. ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದಲ್ಲೂ ಕೂಡ ಮಧ್ಯಾಹ್ನ 1:30ರವರೆಗೆ ಮಂಜುನಾಥೇಶ್ವರನ ದರ್ಶನಕ್ಕೆ ಅವಕಾಶ ಇದೆ. ಬಳಿಕ ದೇವಸ್ಥಾನದ ಬಾಗಿಲನ್ನು ಹಾಕಲಾಗುತ್ತೆ. 7:30ರವರೆಗೆ, ಅಂದರೆ ರಾತ್ರಿ 7:30ರವರೆಗೂ ಕೂಡ ದೇಗುಲದ ಬಾಗಿಲಿರುತ್ತೆ. ಆ ಬಳಿಕ ಎಂದಿನಂತೆ ದರ್ಶನ ಸೇವೆ ಕೂಡ ಆಗುತ್ತೆ, ಅಂದರೆ ಮಂಜುನಾಥನ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಜೊತೆಗೆ ಕದ್ರಿ ಜೊತೆಗೆ ಕಟೀಲು ದೇವಸ್ಥಾನಗಳಲ್ಲೂ ಕೂಡ ದೇವಸ್ಥಾನದ ಏನು ಸಮಯದಲ್ಲಿ ಒಂದಷ್ಟು ಬದಲಾವಣೆ ಆಗಲಿದೆ. ಅದರ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ ಅಲ್ಲೂ ಕೂಡ ಇವತ್ತು ಯಾವುದೇ ರೀತಿಯಾದಂಥ ಸರ್ಪ ಸಂಸ್ಕಾರ ಸೇವೆ ಕೂಡ ಇರುವುದಿಲ್ಲ. ಜೊತೆಗೆ ಇತರ ಯಾವುದೇ ಸೇವೆಗಳಿಗೂ ಕೂಡ ಇವತ್ತು ಅವಕಾಶ ಇರೋದಿಲ್ಲ. ಮಧ್ಯಾಹ್ನದ ಏನು ಭೋಜನ ಕೂಡ ಅಲ್ಲಿ ಇರೋದಿಲ್ಲ. ಅದರ ಜೊತೆಗೆ ಏನು ಬೆಳಗ್ಗೆ 9 ಗಂಟೆಗೆ ಅಲ್ಲಿ ಬಾಗಿಲು ಹಾಕಿದರೆ ಸಂಜೆ 7 ಗಂಟೆವರೆಗೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಾಗಿಲನ್ನು ಹಾಕಲಾಗುತ್ತೆ. ಒಟ್ಟಿನಲ್ಲಿ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಕರಾವಳಿಯ ವಿವಿಧ ದೇವಸ್ಥಾನಗಳಲ್ಲೂ ಕೂಡ ಇವತ್ತು ದೇವರ ದರ್ಶನ ಮತ್ತು ಸೇವೆಯ ಅವಧಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಾತ್ರಿ 7 ಗಂಟೆ ನಂತರವೇ ಹೆಚ್ಚಿನ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೆ ಮತ್ತು ಏನು ಸೇವೆಗಳಿಗೆ ಅವಕಾಶ ಇರೋದು. ಅಷ್ಟರವರೆಗೂ ಕೂಡ ಯಾವುದೇ ರೀತಿಯಾದಂಥ ಸೇವೆಗಳು ಇರೋದಿಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇವತ್ತು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಕರಾವಳಿಯ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಪೂಜಾ ಸಮಯದಲ್ಲೂ ಕೂಡ ಒಂದಷ್ಟು ಬದಲಾವಣೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ನಾನೀಗ ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನವಾದಂಥ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಇದ್ದೇನೆ. ಆ ಕದ್ರಿ ದೇವಸ್ಥಾನದಲ್ಲೂ ಕೂಡ ಒಂದಷ್ಟು ಪೂಜಾ ಸಮಯದಲ್ಲಿ ಬದಲಾವಣೆ ಇದೆ. ಈಗ ಸದ್ಯ ಭಕ್ತರು ಬಂದು ದೇವರ ದರ್ಶನ ಪಡಿತಾ ಇದ್ದಾರೆ. ಆದರೆ ಏನು 11 ಗಂಟೆ ನಂತರ ಯಾವುದೇ ರೀತಿಯಾದಂಥ ಸೇವೆ ಇರೋದಿಲ್ಲ. ಸುಮಾರು 12 ಗಂಟೆ ಹೊತ್ತಿಗೆ ದೇವಸ್ಥಾನದ ಬಾಗಿಲನ್ನು ಕೂಡ ಹಾಕಲಾಗುತ್ತೆ. ಆ ಬಳಿಕ ಭಕ್ತರಿಗೂ ಕೂಡ ಪ್ರವೇಶ ಇರುವುದಿಲ್ಲ. 4 ಗಂಟೆವರೆಗೂ ಕೂಡ ದೇಗುಲದ ಬಾಗಿಲನ್ನು ಮುಚ್ಚಲಾಗುತ್ತೆ. 4 ಗಂಟೆಯ ಬಳಿಕ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ. ಆದರೆ ಸೇವೆಗಳು ಆರಂಭ ಆಗುವುದು 7:30 ನಂತರ, ಅಂದರೆ ರಾತ್ರಿ 7:30 ನಂತರ ಎಂದಿನಂತೆ ಆ ದೇವರ ದರ್ಶನ ಮತ್ತು ಸೇವೆಗಳು ಕೂಡ ಆರಂಭ ಆಗುತ್ತೆ. ಇದರ ಜೊತೆಗೆ ಬೇರೆ ಬೇರೆ, ಅಂದರೆ ಕರಾವಳಿಯ ಬೇರೆ ಬೇರೆ ದೇವಸ್ಥಾನಗಳ ಪೂಜಾ ಸಮಯದಲ್ಲೂ ಕೂಡ ಬದಲಾವಣೆ ಆಗಿರುವಂಥದ್ದು. ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದಲ್ಲೂ ಕೂಡ ಮಧ್ಯಾಹ್ನ 1:30ರವರೆಗೆ ಮಂಜುನಾಥೇಶ್ವರನ ದರ್ಶನಕ್ಕೆ ಅವಕಾಶ ಇದೆ. ಬಳಿಕ ದೇವಸ್ಥಾನದ ಬಾಗಿಲನ್ನು ಹಾಕಲಾಗುತ್ತೆ. 7:30ರವರೆಗೆ, ಅಂದರೆ ರಾತ್ರಿ 7:30ರವರೆಗೂ ಕೂಡ ದೇಗುಲದ ಬಾಗಿಲಿರುತ್ತೆ. ಆ ಬಳಿಕ ಎಂದಿನಂತೆ ದರ್ಶನ ಸೇವೆ ಕೂಡ ಆಗುತ್ತೆ, ಅಂದರೆ ಮಂಜುನಾಥನ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಜೊತೆಗೆ ಕದ್ರಿ ಜೊತೆಗೆ ಕಟೀಲು ದೇವಸ್ಥಾನಗಳಲ್ಲೂ ಕೂಡ ದೇವಸ್ಥಾನದ ಏನು ಸಮಯದಲ್ಲಿ ಒಂದಷ್ಟು ಬದಲಾವಣೆ ಆಗಲಿದೆ. ಅದರ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ ಅಲ್ಲೂ ಕೂಡ ಇವತ್ತು ಯಾವುದೇ ರೀತಿಯಾದಂಥ ಸರ್ಪ ಸಂಸ್ಕಾರ ಸೇವೆ ಕೂಡ ಇರುವುದಿಲ್ಲ. ಜೊತೆಗೆ ಇತರ ಯಾವುದೇ ಸೇವೆಗಳಿಗೂ ಕೂಡ ಇವತ್ತು ಅವಕಾಶ ಇರೋದಿಲ್ಲ. ಮಧ್ಯಾಹ್ನದ ಏನು ಭೋಜನ ಕೂಡ ಅಲ್ಲಿ ಇರೋದಿಲ್ಲ. ಅದರ ಜೊತೆಗೆ ಏನು ಬೆಳಗ್ಗೆ 9 ಗಂಟೆಗೆ ಅಲ್ಲಿ ಬಾಗಿಲು ಹಾಕಿದರೆ ಸಂಜೆ 7 ಗಂಟೆವರೆಗೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಾಗಿಲನ್ನು ಹಾಕಲಾಗುತ್ತೆ. ಒಟ್ಟಿನಲ್ಲಿ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಕರಾವಳಿಯ ವಿವಿಧ ದೇವಸ್ಥಾನಗಳಲ್ಲೂ ಕೂಡ ಇವತ್ತು ದೇವರ ದರ್ಶನ ಮತ್ತು ಸೇವೆಯ ಅವಧಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಾತ್ರಿ 7 ಗಂಟೆ ನಂತರವೇ ಹೆಚ್ಚಿನ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೆ ಮತ್ತು ಏನು ಸೇವೆಗಳಿಗೆ ಅವಕಾಶ ಇರೋದು. ಅಷ್ಟರವರೆಗೂ ಕೂಡ ಯಾವುದೇ ರೀತಿಯಾದಂಥ ಸೇವೆಗಳು ಇರೋದಿಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.